ಹಾಯ್ ಎಲ್ರಿಗೂ. ನೋಡಿ, ಇವಳು ನನ್ನ ಮಗಳು ಏನು ಕಿತಾಪತಿ ಮಾಡ್ತಿದ್ದಾಳೆ ನೋಡಿ. ಇವಳನ್ನ ಹೀಗೆ ಬಿಟ್ಟರೆ ಆಗಲ್ಲ. ಇವಳ ಕೈಯಿಂದ ಇವತ್ತು ಅಡುಗೆ ಮಾಡಿಸ್ಬಿಡ್ತೀನಿ ನೋಡಿ. ಇವಳ ಕೈಲಿ ಈರುಳ್ಳಿ ಕಟ್ ಮಾಡು ಅಂತ ಕೊಟ್ಟರೆ ಒದಾಡ್ತಿದ್ದಾಳೆ. ಓ, ಸುಸ್ತಾಗ್ಬಿಡ್ತವಳಿಗೆ ಈರುಳ್ಳಿ ಕಟ್ ಮಾಡಿ. ಈಗ ನೋಡಿ, ಫ್ರೈ ಮಾಡ್ತಾ ಇರೋ ಸೀನ್ ನೋಡಿ. ಮೇಡಮ್ಮು ಕೋಪದಲ್ಲಿ ಗುರ್ರು ಅಂತಿದ್ದಾರೆ ನನ್ನ ಮೇಲೆ. ಕುಕ್ಕಿಂಗ್ ಮಾಡೋಕ್ಕೆ ಕೊಟ್ಬಿಟ್ಟಿದ್ದೀನಲ್ಲ, ಕಿತಾಪತಿ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ. ಮೊದಲನೇ ಸರಿ ಮಾಡ್ತಾ ಇರೋದು ಕುಕ್ಕಿಂಗ್. ಇವತ್ತು ಹೇಗಿರುತ್ತೆ ಅಂತ ನೋಡ್ಬೇಕು. ನೋಡಿ, ಸಕ್ಕಸ್ ನೋಡಿ. ಆಯಿಲ್ಗೆ ಈರುಳ್ಳಿ ಹಾಕ್ತಿರ್ಬೇಕಾದ್ರೆ ಸಕ್ಕಸ್ ಹಾಕ್ತಾಯಿದೆ ಇಲ್ಲಿ. ಮಕ್ಕಳ ಕೈಯಲ್ಲಿ ಅಡುಗೆ ಮಾಡಿಸ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರೋ ಸ್ಟೈಲ್ ನೋಡಿ. ಅದು ಬಿತ್ತೋ ಏನೋ ಗೊತ್ತಿಲ್ಲಪ್ಪ, ಹಾಕಿದ್ಲು. ಬಿದ್ದಿರೋದು ನಂಗೆ ಡೌಟು. ಪೇಸ್ಟ್ ಏನೋ ನಡೀತಾ ಇದೆ, ನೋಡೋಣ ಇವತ್ತು ಏನು ಅಡುಗೆ ಆಗುತ್ತೆ ಅಂತ. ನೋಡಿ, ರುಬ್ಕೊಂಡಿರೋ ಮಸಾಲಾನು ಹಾಕೊಳ್ತಾ ಇದ್ದಾಳೆ. ಯಾರ್ಯಾರಿಗೆ ಇವಳು ಅಡುಗೆ ಟೇಸ್ಟ್ ನೋಡಬೇಕು ಅಂತಿದ್ದೀರೋ ಎಲ್ಲ ಕಮೆಂಟ್ ಮಾಡಿಬಿಡಿ. ಅಮ್ಮನ ಮೇಲೆ ಗುರ್ರು ಅಂತಿದ್ದಾಳೆ ಅವಳು. ಕಿತಾಪತಿ ಮಾಡೋಕ್ಕೆ ಬಿಡದೆ ನನ್ನಮ್ಮ ಅಡುಗೆ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂತ. ಚಿಕನ್ ಹಾಕೋ ಸ್ಟೈಲ್. ನೀವು ಹೀಗೆ ಚಿಕನ್ ಹಾಕ್ತೀರಾ ನೋಡಿ, ನನ್ನ ಸ್ಟೈಲ್ ನೋಡಿ ಚಿಕನ್ ಹಾಕ್ತಾರೆ. ಒಂದು ಕಡೆಯಲ್ಲಿ ಅನ್ನ ಬೇಯಿಸ್ತಾ ಇದ್ದಾಳೆ. ನಿಮ್ಮ ಮನೇಲಿ ಈ ಥರ ತರಳೆ ಮಕ್ಕಳಿದ್ರೆ ಇದೇ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಉಪ್ಪು ತುಂಬ ಹಾಕಿದ್ದಾಳೆ ಇವತ್ತು. ಉಪ್ಪಿಂದ ರುಚಿ ಇರ್ಬೋದು ಮೋಸ್ಟ್ಲಿ. ರೆಡಿ ಆಯಿತು. ಮಸಾಲ ಹಾಕೋತಾ ಇದ್ದಾಳೆ ಈಗ. ಅದರಲ್ಲಿ ಬೀಳ್ತಾ ಇದೀವೋ ಇಲ್ವೋ ಅನ್ನೋದು ನನಗಂತೂ ಡೌಟು. ಇನ್ನು ಮಾಡಿದ ಮೇಲೇ ಟೇಸ್ಟ್ ನೋಡಿಬಿಟ್ಟು ಹೇಳಬೇಕು ಹೇಗಿದೆ ಅಂತ. ಮಾಡಿದ ಅಡುಗೆನ ಅವಳಿಗೆ ಫಸ್ಟ್ ಕೊಟ್ಟಿದ್ದೀನಿ ಟೇಸ್ಟ್ ನೋಡೋಕ್ಕೆ. ಓ, ಚೆನ್ನಾಗಿದೆಯಂತೆ. ಇವತ್ತಿನ ನನ್ನ ವ್ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.